ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ನಿಮಗೆ ಗೊತ್ತಾಗಿರುತ್ತೆ ಆಲ್ರೆಡಿ. ಆ್ಯಂಡ್ ನನಗೂ ಕೂಡ ಸ್ಕೂಲ್ ಸ್ಟಾರ್ಟ್ ಆಗಿಬಿಟ್ರೆ ಎಲ್ಲೂ ಹೋಗೋದಕ್ಕಾಗಲ್ಲ. ಸೊ ಹಾಗಾಗಿ ನಾವು ಜೀವ ಪಾರ್ಕ್ಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ವಿ. ಸೊ ಯಾಕೆ ಸ್ಪೆಸಿಫಿಕ್ಕಾಗಿ ಈ ಪಾರ್ಕಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದೆ ಅಂತಂದರೆ, ಯಾವುದೋ ಒಂದು ವಿಡಿಯೋದಲ್ಲಿ ನಾನು ನೋಡಿದೆ. ಸೊ ಇಲ್ಲಿರೋವಂಥ ಪ್ರಾಣಿ ಪಕ್ಷಿಗಳನ್ನ ರಿಯಲ್ ಆಗಿ ಮುಟ್ಟೋದಕ್ಕೆ ಕೊಡ್ತಾರಂತೆ. ಸೊ ಹಾಗಾಗಿ ಈ ಒಂದು ಎಕ್ಸ್ಪೀರಿಯನ್ಸ್ನ ಮಾಡಬೇಕು ಅಂತ ಹೇಳಿ ನಾನು, ಮಲ್ಲೇಶ್, ಅಮ್ಮ, ಅಕ್ಕ, ಹಾಗೆ ನನ್ನ ಕ್ಯೂಟ್ ಗೊಂಬೆ ಹಾಗೆ ದನ್ನು ಇಷ್ಟು ಜನ ನಾವು ಪಾರ್ಕ್ಗೆ ಹೋಗೋದಕ್ಕೆ ರೆಡಿ ಆದ್ವಿ. ಸೊ ಹಾಗಾಗಿ ಈ ಒಂದು ಪಾರ್ಕಲ್ಲಿ ಏನೇನಾಗುತ್ತೆ, ಏನೇನು ಫುಲ್ ಕಂಪ್ಲೀಟ್ ವಿಡಿಯೋ ಈ ಒಂದು ವ್ಲಾಗಲ್ಲಾಗಿರುತ್ತೆ. ಸೊ ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ವಾಚ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಟೈಮು 12, ಕರೆಕ್ಟಾಗಿ 12, 1 ಅವರ್ ಅಷ್ಟೇ. ಇದು ಎಸ್, ಫೈನಲಾಗಿ ಎಂಟ್ರಿ ಆಗ್ತಿದ್ದಂಗೆ ನಮಗೆ ರೈಟ್ ಸೈಡಲ್ಲಿ ಮಜ್ಜಿಗೆ ಹಾಗೆ ಜ್ಯೂಸ್ಗಳನ್ನ ಇಟ್ಟಿದ್ದಾರೆ. ಸೊ ಸ್ವಲ್ಪ ನನಗೆ ಕಾಸ್ಟ್ಲಿ ಆಯಿತು ಅಂತ ಅನ್ನಿಸ್ತು. ಬಟ್ ಇಟ್ಸ್ ಓಕೆ, ತೊಗೊಳ್ಳೋರು ತೊಗೊಳ್ತಾರೆ. ಆ್ಯಂಡ್ ನಾವು ಅವಾಗ ತಾನೇ ರೀಚ್ ಆಗಿರೋದ್ರಿಂದ ನಮಗೇನು ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾವು ಟಿಕೆಟ್ನ ತೊಗೊಳೋದಕ್ಕೆ ಹೋದ್ವಿ. ಟಿಕೆಟ್ ಬಂದು ಅಡಲ್ಟ್ಸಿಗೆ 250, ಕಿಡ್ಸಿಗೆ ಬಂದು 200 ಆಗಿರುತ್ತೆ. ಸೊ ನಾವು ಟಿಕೆಟ್ನ ತೊಗೊಂಡು ಎಂಟ್ರಿ ಆದ್ವಿ. ಯಾಕೆ ಹಂಗಾಕೊಂಡಿದ್ಯಾ? ಗೊಂಬೆ ತಗೋ, ಟಿಕೆಟ್ ತಗೊಳ್ಳಿ. ನೋಡ್ದಾ, ಜೋಬಲ್ಲಿ ಇಟ್ಕೊಬಿಡ. ಮೇದ ಕೊಡಿಲ್ಲಿ, ಟಿಕೆಟ್ ಕೊಡು. ಎಸ್, ನೋಡ್ತಿರ್ಬೋದು ಎಂಟ್ರಿ ಆಗ್ತಿದ್ದಂಗೆ ನಮಗೆ ಕಾಳುಗಳನ್ನ ಕೊಡ್ತಾರೆ. ಸೊ ಎಲ್ಲ ಪ್ರಾಣಿಗಳಿಗೂ ಕೊಡೋದಕ್ಕೆ ಒಂದೊಂದು ಪ್ರಾಣಿನ ಒಂದೊಂದು ಇದರಲ್ಲಿ ಬಿಟ್ಟಿದ್ದಾರೆ ಗೇಟ್ ಹಾಕಿ. ಸೊ ಹಾಗಾಗಿ ನಾವು ಫಸ್ಟು ಏನಿದೆ ಕೋಳಿ ಏನೋ ಇದೆ. ಸೊ ಇಲ್ಲಿ ಒಂದು ಕೆಲವಷ್ಟು ಪ್ರಾಣಿಗಳ ಹೆಸರು ನನಗೆ ಗೊತ್ತೇ ಇಲ್ಲ ನಿಜವಾಗ್ಲೂ. ಆ್ಯಂಡ್ ನೋಡ್ತಿರೋದು ಕೂಡ ಇಲ್ಲಿ ಮೊದಲನೇ ಸತಿ ಅಂತ ಹೇಳ್ಬೋದು. ಮುಂದೆ ವಾಚ್ ಮಾಡಿ ಗೊತ್ತಾಗುತ್ತೆ ಯಾವ್ಯಾವ ಪ್ರಾಣಿ ಹೆಂಗೆ ಅಂತ. ಸೊ ಹಾಗಾಗಿ ಒಂದು ಕೋಳಿನ ನಾವು ಅವರೇ ಕಾಳುಗಳು ಕೊಡ್ತಾರೆ. ಸೊ ಏನು ಕಾಳು ಅಂತಂದರೆ ಸನ್ಫ್ಲವರ್ ಸೀಡ್ ಅಷ್ಟೇ. ಸೂರ್ಯಕಾಂತಿ ಬೀಜನ ಕೊಡ್ತಾರೆ ನಮಗೆ ತಿನ್ನಿಸೋದಕ್ಕೆ. ಸೊ ಹಾಗಾಗಿ ನಾವು ಗೇಟ್ ಒಳಗಡೆನೂ ಕೂಡ ಹೋಗ್ಬೋದು. ಒಳಗಡೆ ಹೋಗಿ ಕೋಳಿಗಳು ಹಾಗೆ ಇನ್ನೂ ಯಾವ್ಯಾವ ಪ್ರಾಣಿ ಇದೆ ಅದಕ್ಕೆ ಕಾಳುಗಳನ್ನ ಕೊಟ್ಕೊಂಡು ನಾವು ಫೋಟೋಸ್ ವೀಡಿಯೋಸ್ನೆಲ್ಲ ಮಾಡ್ಕೊಬೋದು. ಮನುಷ್ಯ ಕೊಡು. ಏನಾಗಲ್ವಾ?
చిట్టి ఫోటో పట్టుకుంటావా నేను ತಪ್ಪಿಸ್ಕೊಂಬಿಟ್ಟಿದ್ಯಾ ಕೈ ಇಟ್ಕೋ ಇದು ಇಲ್ಲಿ ಕೈ ಇಟ್ಕೋ ಇಲ್ಲಿ ಇಲ್ಲಿ ಕೆಳಗ್ ಬಿಡು ಬಿಡು ಅಮ್ಮ ಅಲ್ಲಿ ನೋಡಿ ಇಲ್ಲಿ ಗೊಂಬೆ ಓದದ್ದು ಅಯ್ಯೋ ಕೈ ಇಡು ಅಮ್ಮ ಗೊಂಬೆ ಏನದು ಮೇಕಪ್ ಮನೆಗೆ ಇಟ್ಕೊಂಡಿದ್ಯಾ ನಾನು ಬಾ ನಾನು ಅಮ್ಮ ಅಂತೈತೆ ಸೂಪರ್ ಹಲೋ ಬಿಡು ಹಕ್ಕು ಸುರೇಶ್ ಅಮ್ಮಗೂ ಅಮ್ಮ ಅರ್ಜೆಂಟ್ ಮಾಡುತ್ತೆ ಅರ್ಜೆಂಟ್ ಏನಿಲ್ಲ ಹೋಗಲ್ಲ ಅಂಬ ಹತ್ರ ಹೋಯ್ತೇನೋ ಅಮ್ಮ ಇಲ್ಲ ಬಾ ಅಂಬ ಹತ್ರ ಅಂಬ ಹತ್ರ ಅಂಬ ತಾನೇ ನಿಂಗೆ ಮೇನು ಹೋಗು ಇಲ್ಲಿ ಇಲ್ಲಿ ತಲೆ ತಲೆ ಇಲ್ವಾ ಮಾಡು ಮುಟ್ಟು ಅಮ್ಮ ಇಸ್ಕೋ ಸ್ವಲ್ಪ ಅಮ್ಮ ಹೆಂಗ್ ಹಿಡ್ಕೊಂಡಾಯ್ತು ಅವನು ನೋಡಿ ನೋಡ್ತಿರ್ಬೋದು ವಿಡಿಯೋ ಇಷ್ಟ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇನ್ ಬಿಟ್ವೀನ್ ನನ್ನ ಮಗಳು ಹತ್ತು ಬಿಟ್ಲು. ಸೊ ಫೀಡ್ ಮಾಡಿಸೋ ಒಂದು ಗ್ಯಾಪಲ್ಲಿ ನಾನು ಕೂಡ ಒಂದೆರಡು ಪ್ರಾಣಿಗಳನ್ನ ಮಿಸ್ ಮಾಡಿಕೊಂಡೆ. ಸೊ ಬಟ್ ಇಟ್ಸ್ ಓಕೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಈ ಒಂದು ಪಾರ್ಕ್ ಮಕ್ಕಳಿಗಷ್ಟೇ ಅಂತ ಅಲ್ಲ, ದೊಡ್ಡವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಸೊ ನನಗೆ ನಮ್ಮ ಮಮ್ಮಿಗೆಲ್ಲ ತುಂಬ ಇಷ್ಟ ಆಗೋಯ್ತು ಈ ಒಂದು ಪಾರ್ಕ್. ಆ್ಯಂಡ್ ನಾನು ಆಗಲೇ ಹೇಳಿದ್ನಲ್ಲ, ಯಾವುದೋ ಒಂದು ವಿಡಿಯೋ ನೋಡುವಾಗ ಈ ಒಂದು ಪಾರ್ಕ್ ಇಷ್ಟ ಆಯಿತು. ಸೊ ಸುಮಾರಷ್ಟು ಝೂಗೆ ಹೋಗಿದ್ದೀವಿ, ಹಾಗೆ ಬನ್ನರ್ಘಟ್ಟ ಎಲ್ಲ ಕಡೆನೂ ಅಂದರೆ ದೂರದಿಂದ ನೋಡೋ ಒಂದು ಅನುಭವನೇ ಬೇರೆ, ಅದನ್ನು ಟಚ್ ಮಾಡಿ ಫೀಲ್ ಮಾಡಿ ಹತ್ರದಿಂದ ನೋಡೋ ಅನುಭವನೇ ಬೇರೆ. ಸೊ ಹಾಗಾಗಿ ಈ ಟಿಕೆಟ್ ವಿಷಯದಲ್ಲಿ ಬಂತು ಅಂದರೆ ನನಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ.
ಯಾಕೆ ಅಂತಂದರೆ ಅಡಲ್ಟ್ಸಿಗೆ 250 ಕೊಟ್ಟಿದ್ದಾರೆ, ಕಿಡ್ಸಿಗೆ 200 ಕೊಟ್ಟಿದ್ದಾರೆ. ಸೊ ನನಗೆ ಕಿಡ್ಸಿಗೆ ಜಾಸ್ತಿ ಆಯಿತು, ಕಾಸ್ಟ್ಲಿ ಅಂತ ಅನ್ನಿಸ್ತು. ಅಟ್ಲೀಸ್ಟ್ ಒಂದು 150 ಇಲ್ಲಾಂದರೆ 100 ಇಟ್ಟಿದ್ರೆ ಮುಗೀತಿತ್ತು. ಸೊ ನನಗೆ ಯಾಕೋ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಬಟ್ ಇಟ್ಸ್ ಓಕೆ. ಎಲ್ಲೋ ಒಂದು ಕಡೆ ಹೋದಾಗ ದುಡ್ಡಿನ ವಿಷಯದಲ್ಲಿ ಬಂದರೆ ದುಡ್ಡಿನ ಮುಖ ನೋಡಬಾರ್ದಲ್ವ. ಸೊ ನಮ್ಮ ಎಂಜಾಯ್ಮೆಂಟು, ನಮ್ಮ ಸಂತೋಷ, ನಮ್ಮ ಖುಷಿ, ನಮ್ಮ ಎಂಟರ್ಟೈನ್ಮೆಂಟು ನಮಗೇನು ಅನಿಸುತ್ತೋ ಆ ಟೈಮಲ್ಲಿ ಮಾಡಿಬಿಡ್ಬೇಕು. ದುಡ್ಡು ಅಂತ ಕೆಲವ್ರು ಇರ್ತಾರೆ, ದುಡ್ಡು ಅಂದ್ರೇ ಸಾಯ್ತಾರೆ. ಈ ವಿಡಿಯೋ ನೋಡ್ತಾರೆ ನನ್ನ ವ್ಲಾಗ್ಸ್ನ. ಸೊ ಅಂಥವ್ರಿಗೂ ಹೇಳ್ತೀನಿ, ಸೊ ದುಡ್ಡು ಅಂತ ಸತ್ತ ಮೇಲೆ ನಮ್ಮ ದುಡ್ಡನ್ನು ನಾವು ಎತ್ಕೊಂಡು ಹೋಗೋಕ್ಕಾಗಲ್ಲ, ಗೊತ್ತಾಯ್ತಾ? ಹಾಗಾಗಿ ಸ್ವಲ್ಪ ಸಂಬಂಧಕ್ಕೂ ಬೆಲೆ ಕೊಡಬೇಕಾಗತ್ತೆ, ಓಕೆನಾ? ಅಷ್ಟು. ಇವ್ರಿಗೆಲ್ಲ ಎಷ್ಟು ತಣ್ಣಗೆ ಅನ್ಸುತ್ತಲ್ವಾ, ನಮಗೆ ಶೆಕೆ. ನಾವು ನೀರಲ್ಲಿ ಹೋಗಿ ಬಿದೋಗೋಣ ಅನ್ಸುತ್ತೆ. ದನ್ನು ಅಲ್ಲಿ ಇಸ್ಕೋ, ಅಂಕಲ್ ಹತ್ರ ಇಸ್ಕೋದು. ಕೈ ಕಚ್ಚಿದ್ ಬೇಡ ಎದ್ರಕಂತ ನಾನು ಅವ್ರ ಅಮ್ಮನ ಕೆಲ್ಸ. ಇಲ್ಲಿ ನೋಡು ಅಮ್ಮ, ಇಲ್ಲಿ ನೋಡು ದನ್ನು, ಇಲ್ಲಿ ಈ ಕಡೆ ನೋಡು, ಚಿಕ್ಕಿ ನೋಡೆ. ಬಾ, ಕೈಯಲ್ಲಿ ಕೊಡಕ್ ಆಗಲ್ಲ, ನಿಂಗೆ ಕಚ್ಚುತ್ತೆ ಕೈಯಲ್ಲಿ. ಇಲ್ಲ ಬಾಮ್ಮ, ಸೋನು ಕಚ್ಚಲ್ಲ ಬಾ. ಅಯ್ಯಪ್ಪ ಅಮ್ಮ ಇಲ್ಲ ನೋಡೆ. ಸೊ ನೋಡ್ತಿರ್ಬೋದು ಏನಂತಂದರೆ, ಮಕ್ಕಳು ಸ್ವಲ್ಪ ಜನ ಅಂದರೆ ಕೆಲವ್ರು ಇರ್ತಾರೆ ಸ್ವಲ್ಪ ಮಿಂಗಲ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ಜನ ಮಕ್ಕಳು ಬೇಗ ಮಿಂಗಲ್ ಆಗಿಬಿಡ್ತಾರಲ್ಲ. ಸೊ ಹಾಗಾಗಿ ಈ ಬೇಗ ಮಿಂಗಲ್ ಆಗೋ ವಿಷಯಕ್ಕೆ ಬಂದರೆ ನಮ್ಮದನ್ನು ಸ್ವಲ್ಪ ಎಕ್ಸ್ಪರ್ಟೇ ಅಂತ ಅನ್ಬೋದು. ಅಲ್ಲಿ ಯಾರೋ ಮಕ್ಕಳು ನೋಡಿ ಟ್ರೇ ಇಟ್ಕೊಂಡು ಬಾತ್ಕೋಳಿಗೆ ಹಿಂಗೆ ತಿನ್ನಿಸ್ತಿದ್ರೆ ಅವ್ರ ಜೊತೆಲಿ ಹೋಗ್ಬಿಟ್ಟು ತಿನ್ಸಕ್ಕೆ ಹೋಗ್ತಿದ್ದಾನೆ. ಸೊ ಹಾಗೆ ಏನಪ್ಪ ಅಂತಂದರೆ, ಅಲ್ಲಿ ಮಕ್ಳುಗಳಿಗೆ ಎಲ್ಲ ಟ್ರೇ ಕೊಡ್ತಾರೆ, ದೊಡ್ಡವ್ರಿಗೆಲ್ಲ ಕೈಯಲ್ಲೇ ಕೊಡ್ತಾರೆ. ಬಿಕಾಸ್ ಅದು ಕುಕ್ಬಿಡುತ್ತಲ್ವ. ಸೊ ಹಾಗಾಗಿ ಡೋಂಟ್ ವೆರಿ, ಮಕ್ಳಿಗೂ ಕೂಡ ಸಹ ಅವರು ಫೆಸಿಲಿಟಿನ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಏನ್ ತಿಂತೀಯ? ಏನ್ ತಿಂತೀಯ? ಅಲ್ಲಿ ಏನಿದೆ ಅದು ಒಳಗಡೆ? ಅಮ್ಮ ಬಾಯ್ಲೆ, ಮುಂದೆ ಬಾ, ಬಾಯ್ಲೆ ಬಾ, ಮುಂದೆ ಬಾ. ಇಲ್ಲಿ ನಿಂತ್ಕೋ, ನೋಡು ಸುಮ್ಮನೆ ನೋಡು. ಬಗ್ಗಿ ನೋಡ್ತಾ ಇದ್ದೀನಿ. ಬೆಳ್ ಚಿಪ್ತೀರಾ? ಬೆಳ್ಳಿ ಚಿಪ್ತೀಯ? ಬೆಳ್ ಚಿಪ್ತೀಯ? ಬೆಳ್ ಚಿಪ್ತೀಯ? ಸುಮ್ಮನೆ ಆಯ್ತು, ಈ ಕಡೆ ಬಾ. ಆಯ್ತು, ಇಲ್ಲಿ ಬಾ.